ಈ ವೇದಿಕೆ ಮೇಲೆ ತುಂಬಿರಬೇಕಾಗಿತ್ತು. ಅಶ್ವತ್ಥವರು ಶತಮಾನೋತ್ಸವಕ್ಕೆ ಗಿಜಿ 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 ಅಂತ ತುಂಬಿರಬೇಕಾಗಿತ್ತು ಕಲಾವಿದರ ದಂಡು. ಅದರ ಬದಲು ತಾಯಿ ತಂದೆ ಸಮಾನರಾದ ನೀವು ಬಂದು ತುಂಬಿದಿರಲ್ಲ. ನಿಮ್ಮ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ. ಬಹಳ ಮುಖ್ಯವಾಗಿ ಒಂದು ವಿಷಯ, ನಮ್ಮ ಆರಂಭದ ದಿವಸಗಳಲ್ಲಿ ನಾನು ಹೋಟೆಲ್ ಕಪಿಲ ರೂಮ್ ನಂಬರು 39 ಅವರು ದ್ವಾರಕಾದಲ್ಲಿದ್ದರು. ನನಗೂ ಅವ್ರಿಗೂ ಏನು ಡಿಫ್ರೆನ್ಸ್, ಪಕ್ಕದೇ ಬಿಲ್ಡಿಂಗು, ಒಬ್ಬನೇ ದೇವರು, ಆನಂದರಾವ್ ಸರ್ಕಲಲ್ಲಿರೋ ಗಣಪತಿ, ಅರ್ಚಕರು ಶಂಕರ್ ಅಂತ. ಏಕೆಂದರೆ ತುಂಬ ಚೆನ್ನಾಗಿ ಗೊತ್ತು. ಏನಾಗೋದು ಅಂತಂದರೆ ಬಂದು ನಾನು ಈ ಅಂಬರೀಷು ಒಂದು ಸ್ವಲ್ಪ ಸೂರ್ಯವಂಶದವರು ಅಂತ ನಮ್ಮನ್ನು ಏನು ಮಾಡೋರು ಬೇಕು ಅಂತ ಅಶ್ವಥ್ ಸಾಹೇಬ್ರ ಜೊತೆಗೆ ಗಂಟೆ ಕೊಡೋರು. ಅಶ್ವತ್ಥಣ್ಣ ಅವರು ಅಂತಂತಂದರೆ ಶಿಸ್ತಿನ ಸಿಪಾಯಿ. ಹೆಂಗೆ ಹೇಳೋದು ನಿಮಗೆ, ನಗ್ತೀರ, ಅನುಭವಿಸೋರು ನಮಗೆ ಗೊತ್ತು. ಆದರೂ ಹೇಳ್ಬಿಡ್ತೀನಿ, ನನ್ನನ್ನು ಕೂರಿಸ್ಕೊಂಡು ಮೊದಲು ಅವ್ರದ್ದು ಸಿಗೋದು, ಅದನ್ನು ಬಿಟ್ಟು ನನ್ನನ್ನು ಕೂರಿಸ್ಕೊಂಡು ಹೋಗಿ ದೋಂಡು ಅಂಗಡಿಯಿಂದ ಟರ್ನ್ ಮಾಡಿಕೊಂಡು ಟರ್ನ್ ಮಾಡಿಕೊಂಡು ಬಂದು ಗುಬ್ಬಿ ರಂಗಮಂದಿರದಿಂದ ಮುಂದೆ ಬಂದು ಮೋತಿ ಮಾಲ್ ಹತ್ರ ನಿಲ್ಲಿಸು, ಶನಿಮಾದೇವಪ್ಪನ, ಆಮೇಲೆ ನಮ್ಮ ರಾಜಾನಂದ್ ಅವರು, ಒಳ್ಳೆ ಬರಹಗಾರರು ರಾಜಾನಂದ್, ಅವ್ರನ್ನ ಕೂರಿಸ್ಕೊಂಡು ಮತ್ತೆ ಆನಂದರಾವ್ ಸರ್ಕಲ್ಗೆ ಬರೋದು. ಗೊಬ್ಬರಣ್ಣ ಯಾಕೆ ಮತ್ತೆ ನೀನು ಬಂದಿದ್ಯಾ? ಅಣ್ಣ ಏನಾಗುತ್ತೆ ಅಂದರೆ 5 ನಿಮಿಷ ಮುಂಚೆ ಹೋದರೂ ತಪ್ಪು, 5 ನಿಮಿಷ ತಡವಾಗಿ ಹೋದರೂ ತಪ್ಪು. ಅದಕ್ಕೆ ಗಣಪತಿ ದೇವಸ್ಥಾನ ಹತ್ರ ನಿಂತ್ಕೊಂಡಿರೋನು. 1 ನಿಮಿಷ ಆಗಿದ ತಕ್ಷಣ ನೀವು ಹೋಗಿ ಕರ್ಕೊಂಬರೋನು. ಒಂದು ದಿವಸ 5 ನಿಮಿಷ ಮುಂಚೆ ಹೋಗಿದ್ದಕ್ಕೆ, 5 ನಿಮಿಷ ಮುಂಚೆ ಯಾಕೆ ಬಂದೆ? ಬರೋದು ನನಗೆ ಗೊತ್ತು ಅಂದರು. 5 ನಿಮಿಷ ತಡ ಆಗಿದ್ದಕ್ಕೆ, ಯಾಕೆ 5 ನಿಮಿಷ ತಡ? ನಾನು ಅಲ್ಲಿ ಮಾತು ಕೇಳಕ್ಕೆ ತಯಾರಾಗಿಲ್ಲ ಅಂದರು. ಎಷ್ಟು ಶಿಸ್ತಿನ ಸಿಪಾಯಿ ಅಂದರೆ, ಕರುಣಾಮಯಿ ಅಂತ ಒಂದು ಪಿಕ್ಚರ್ದಲ್ಲಿ ಕಲಾಕೃತಿ ನಿರ್ದೇಶನ ಬಂದು ನಮ್ಮ ಭಾರ್ಗವ ಅವರು, ಪ್ರೀತಿಯಿಂದ ಬಾಬಿ ಅಂತ ಕರಿತಾ ಇದ್ವಿ. ಅಲ್ಲಿ ನನಗೆ ಸಟ್ಟು ತುಂಬಿತ್ತು. ವಿಷ್ಣುವರಾಗಿರ್ಬೋದು, ಭವ್ಯ ಅವರಾಗಿರ್ಬೋದು, ಶಿವಕುಮಾರು ಮತ್ತು ಪಂಡ್ರಕ್ಕ ಎಲ್ಲ ಇದ್ದರು. ಎಲ್ಲ ಇದ್ದಂಥ ಸಂದರ್ಭದಲ್ಲಿ ನಂದು ಲೆಂತಿ ಡೈಲಾಗ್ ಹೇಳಿದ ತಕ್ಷಣ ಫಸ್ಟ್ ಹಂಗೆ ಮಕ್ಕ ನೋಡಿದ್ರು. ಪರವಾಗಿಲ್ಲ, ಕನ್ನಡನ ಚೆನ್ನಾಗಿ ಉಚ್ಚಾರಣೆ ಮಾಡಿದೆ, ನನ್ನ ಪುಣ್ಯ ಅಂತ ಪುಣ್ಯಾತ್ಮನ ಬಾಯಲ್ಲಿ ಕನ್ನಡನ ಚೆನ್ನಾಗಿ ಉಚ್ಚಾರಣೆ ಮಾಡಿದೆ ಅಂತ ಕೇಳಿದ್ದು. ಯಾಕೆಂದರೆ ಇವತ್ತು ನೀವಲ್ಲ, ಎಲ್ಲರೂ ಮಕ್ಕಳನ್ನ ಕಾನ್ವೆಂಟಲ್ಲಿ ಓದಿಸ್ತಾ ಇದ್ದೀರಾ, ಅದ್ರ ಸುಖ ಮುಂದೂಟ ಮಾಡ್ತೀರಾ. ಯಾಕೆ ಅಂತಂತಂದರೆ ಕನ್ನಡಕ್ಕೆ ಇರುವಂಥ ಒಂದು ಗೈರತ್ತು, ಗಮ್ಮತ್ತು, ಕಿಮ್ಮತ್ತು ಇನ್ನು ಯಾವ ಭಾಷೆಗೂ ಇಲ್ಲ ಅಂತ ಈ ದೊಡ್ಡಣ್ಣ ಹೇಳ್ತಾನೆ. ಏಕೆಂದರೆ ಜಗತ್ತಿನ 3 ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡ ಒಂದು. ಯಾಕೆ ಅಂದರೆ ಮಾತನಾಡಿದಂತೆ ಬರೆಯಲು ಲಿಪುವುಳ್ಳ, ಬರೆದದ್ದನ್ನು ಯಥಾವತ್ ಮಾತನಾಡುವ ಶಕ್ತಿಯುಳ್ಳ, ಸಂಧಿ ಸಮಾಸ ವ್ಯಾಕರಣ ಅಲ್ಪ ಪ್ರಾಣ ಮಹಾಪ್ರಾಣ ಇರುವಂಥ ಯಾವುದಾದ್ರೂ ಶ್ರೀಮಂತ ಭಾಷೆ ಅಂತಂತಂದರೆ ಅದು ಕನ್ನಡ. ಬರೀ ಕನ್ನಡ ಅಲ್ಲ, ಕಸ್ತೂರಿ ಕನ್ನಡ. ಅಶ್ವತ್ಥಣ್ಣ ಅವರು ಮನಸ್ಸು ಮಾಡಿದರೆ ಬೇಕಾದಷ್ಟು ಹಣ ಸಂಪಾದನೆ ಮಾಡಬಹುದಾಗಿತ್ತು. ನಿಮಗೆ ಗೊತ್ತಿಲ್ಲ, ದೇವರೇ ನನಗೆ ಗೊತ್ತು. ಕೇಳಿ, ನನಗೂ ಗೊತ್ತು. ಒಂದು ವಿಷಯ ಹೇಳ್ತೀನಿ, ತನ್ನ ಅಗತ್ಯಕ್ಕೆ ಎಷ್ಟು ಬೇಕು ಅಷ್ಟೇ ತಗೊಂಡು ಯಾವುದೇ ಕಾರಣಕ್ಕೆ ನಿರ್ಮಾಪಕನಿಗೆ ಹೊರೆಯಾಗದಿದ್ದಂಗೆ ನಡ್ಕೊಂತ ಇದ್ದಂತಹ ಏಕೈಕ ಜೀವಾತ್ಮ ಅಂತಂತಂದರೆ ಒಬ್ಬರು KS ಅಶ್ವಥ್ ಅಂತ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.